ಇನ್ನು ಬಿಜೆಪಿ ನಾಯಕರಲ್ಲಿ ಇದೀಗ ಬೆಂಗಳೂರಿನ ಆತಂಕ ಏನಾದರೂ ಶುರುವಾಗಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಘಟಾನುಘಟಿಗಳಿಗೆ ಇದೀಗ ಬೆಂಗಳೂರು ನಗರ ಕೈ ತಪ್ಪುವಂತಹ ಟೆನ್ಷನ್ ಏನಾದರೂ ಶುರುವಾಗಿದೆಯಾ? ಸಿಟಿ ರವಿ ಮೇಲೆ ಬೆಂಗಳೂರು ಶಾಸಕರಿಗೆ ಹೊಟ್ಟೆ ಕಿಚ್ಚೇನಾದರೂ ಶುರುವಾಗಿದೆಯಾ? ಸಂಸದ ಸದಾನಂದ ಗೌಡರ ನಿವಾಸಕ್ಕೆ ಬಿಜೆಪಿ ನಾಯಕರು ಎಂಟ್ರಿ ಕೊಟ್ಟಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರಾ? ತಮ್ಮ ಕ್ಷೇತ್ರವನ್ನ ಭದ್ರಪಡಿಸಿಕೊಳ್ಳೋದಕ್ಕೆ, ತಮ್ಮ ಟಿಕೆಟ್ ಕೈ ತಪ್ಪದೇ ಇರುವ ರೀತಿಯಲ್ಲಿ ಸ್ಥಾನವನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ಇದೀಗ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರಾ? ಸದಾನಂದ ಗೌಡರನ್ನೇ ಬೆಂಗಳೂರು ಉತ್ತರದಿಂದ ನಿಲ್ಲಿಸೋದಕ್ಕೆ ಪ್ಲಾನ್ ಏನಾದರೂ ರೂಪಿಸ್ತಾ ಇದ್ದಾರಾ? ಇನ್ನು ಮತ್ತೊಂದೆಡೆಯಲ್ಲಿ ಸದಾನಂದ ಗೌಡರು ರಾಜಕೀಯದಿಂದ ನಿವೃತ್ತಿ ಪಡೆದುಕೊಂಡಿದ್ರೂ ಕೂಡ ನೀವೇ ಈ ಒಂದು ಕ್ಷೇತ್ರದಿಂದ ನಿಲ್ಲಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇದು ಸದಾನಂದ ಗೌಡರ ಮೇಲಿನ ಪ್ರೀತಿಗಂತೂ ಅಲ್ವೇ ಅಲ್ಲ. ಆದರೆ ಸಿಟಿ ರವಿಗೆ ಬ್ರೇಕ್ ಹಾಕೋದಕ್ಕೆ ಈ ರೀತಿ ಪ್ಲಾನ್ ಹಾಕಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಿಟಿ ರವಿ ಬೆಂಗಳೂರು ಎಂಟ್ರಿಗೆ ಏನಾದರೂ ಬ್ರೇಕ್ ಹಾಕುವಂತಹ ಉದ್ದೇಶನ ಇದು. ಇನ್ನು ಸಿಟಿ ರವಿ ಬೆಂಗಳೂರಿಗೆ ಬಂದಿದ್ದೇ ಆದರೆ ರಾಜಕಾರಣಕ್ಕೆ ಕಷ್ಟ ಆಗತ್ತೆ ಅಂತ ಆರ್ ಅಶೋಕ್ ಹಾಗೂ ಅಶ್ವಥ್ ನಾರಾಯಣ್ ಪ್ಲಾನ್ ಹಾಕ್ಕೊಂಡಿದ್ದಾರೆ. ಸಿಟಿ ರವಿ ಏನಾದರೂ ಬಂದಿದ್ದೇ ಆದರೆ ಬೆಂಗಳೂರಿನ ಮೇಲೆ ಇರುವಂತಹ ಹಿಡಿತ ಸಡಿಲವಾಗುವಂತಹ ಆತಂಕ ಕೂಡ ಎದುರಾಗ್ತಾ ಇದೆ. ತಮ್ಮ ರಾಜಕೀಯ ಭವಿಷ್ಯಕ್ಕೂ ಕೂಡ ಕುತ್ತು ಬರುವಂತಹ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ಇದೀಗ ಸದಾನಂದ ಗೌಡರ ಮೊರೆ ಹೋಗಿದ್ದಾರೆ. ಇನ್ನು ಸದಾನಂದ ಗೌಡರು ನಿವೃತ್ತಿ ಪಡೆದುಕೊಂಡಿದ್ರೂ ಕೂಡ ನೀವೇ ಈ ಒಂದು ಕ್ಷೇತ್ರದಿಂದ ನಿಲ್ಲಿ ಅಂತ ಅವರನ್ನು ದುಂಬಾಲು ಕೂಡ ಬೀಳ್ತಾ ಇದ್ದಾರೆ. ಇನ್ನು ಆ ಬೆಂಗಳೂರನ್ನು ಕಳೆದುಕೊಳ್ಳುವಂತಹ ಒಂದು ಭೀತಿ ಕೂಡ ಇದೀಗ ಘಟಾನುಘಟಿ ನಾಯಕರಿಗೆ ಆತಂಕ ಎದುರಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಬೆಂಗಳೂರು ನಗರ ಕೈ ತಪ್ಪುವಂತಹ ಟೆನ್ಷನ್ನಿಂದಾಗಿ ಇದೀಗ ಸದಾನಂದ ಗೌಡರ ಮೊರೆ ಹೋಗಿದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಸಿಟಿ ರವಿ ಅವರ ಮೇಲೂ ಕೂಡ ಬೆಂಗಳೂರು ಶಾಸಕರಿಗೆ ಹೊಟ್ಟೆ ಕಿಚ್ಚು ಇದೆ ಅಂತ ಹೇಳಲಾಗ್ತಾ ಇದೆ. ಸಂಸದ ಸದಾನಂದ ಗೌಡರ ನಿವಾಸಕ್ಕೆ ಬಿಜೆಪಿ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ, ಅವರ ಜೊತೆಯಲ್ಲಿ ಮಾತನಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ತಮ್ಮ ಸ್ಥಾನಗಳನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ಇದೀಗ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ.